ಈಗ ನಾವು ಆ, ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಫ್ಯಾಮಿಲಿ ಮೆಂಬರ್ಸು ಮತ್ತು ಮಕ್ಕಳದ ಪೇರೆಂಟ್ಸು ಯಾವ್ಯಾವ ರೀತಿಯ ಆದಂಥ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಅದು ಚಿಕ್ಕದೇ ಪ್ರಾಬ್ಲಮ್ ಆಗಿದ್ದರೂ ಅದೆಷ್ಟರವರೆಗೂ ಮಗುವಿನ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗುತ್ತೆ ಆ, ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫುಡ್ ವಿಷಯಕ್ಕೆ ಬರೋಣ ಫಸ್ಟು. ಸೊ ಮಗು ಹುಟ್ಟಿದ ತಕ್ಷಣ ಫ್ಯಾಮಿಲಿಯಲ್ಲಿ ಎಲ್ಲ ಮೆಂಬರ್ಸುದೂ ಒಂದೊಂದು ಸಜೆಷನ್ ಇರುತ್ತೆ ಮದರ್ಗೆ. ನಾವು ಅದು ಕೊಡ್ತಾ ಇದ್ವಿ, ನೀ ಇದು ಕೊಡ್ತಾ ಇದೆಯಾ ಅಂತ ಒಬ್ಬರು ಅಮ್ಮ ಹೇಳ್ತಾರೆ. ಮದರಿನ್ಲಾ ಬಂದ್ಬಿಟ್ಟು ಇಲ್ಲ ಅದು ಸರಿ ಇಲ್ಲ, ಇದು ನಾವು ಕೊಡ್ತಾ ಇದ್ವಿ, ಇದು ಕೊಡು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಬಂದ್ಬಿಟ್ಟು ಇದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ರಿಲೇಟಿವ್ ಬಂದ್ಬಿಟ್ಟು ಇಲ್ಲ ಈ ಥರ ಮಾಡಬಾರ್ದು, ಆ ಥರ ಮಾಡು ಅಂತ ಇಲ್ಲಿ ಸಿಕ್ಕಾಪಟ್ಟೆ ಸಜೆಷನ್ಸು. ಅವರೆಲ್ಲ ಮೇ ಬಿ ಒಳ್ಳೆ ಇಂಟೆನ್ಷನ್ನಿಂದನೇ ಹೇಳಿರ್ಬೋದು, ಅಥವಾ ಅದು ಅವ್ರಿಗೆ ಸೆಟ್ ಆಗಿರ್ಬೋದು. ಯಾಕೆ ಅಂತಂದರೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದೊಂದು ಮಗುವುದೂ ಅದರದ್ದೇ ಆದಂಥ ಡಿಫ್ರೆಂಟ್ ಬಯೋಲಾಜಿಕಲ್ ಮೆಂಟಲ್ ರಿಲೇಟೆಡ್ ನೇಚರು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ಸಜೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಅಫ್ಕೋರ್ಸ್ ಅವ್ರ ಕೇರಿಂದನೇ ಒಳ್ಳೆ ಪಾಸಿಟಿವ್ ವೇನಲ್ಲೇನೇ ಅವ್ರು ಸಜೆಸ್ಟ್ ಮಾಡ್ತಾ ಇರ್ಬೋದು. ಆದರೆ ಅದು ಪರ್ಟಿಕ್ಯುಲರಾಗಿ ಮಗುಗೆ ಅವ್ರು ಎಲ್ಲರ ಸಜೆಷನ್ಸನ್ನು ತೊಗೊಂಡು ಅಮ್ಮ ಮಗು ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾವೆಲ್ಲರೂ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬೊಬ್ರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅವಳು ಆಗಷ್ಟೇ ಡೆಲಿವರಿ ಆಗಿರುತ್ತೆ, ಅವಳಲ್ಲಿ ಸಿಕ್ಕಾಪಟ್ಟೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತವೆ, ಅವಳ ಎಮೋಷನ್ಸು ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅವಳು ಫಿಸಿಕಲಿನೂ ಸ್ಟ್ರೈನ್ ಆಗಿರ್ತಾಳೆ. ಹಿಂಗಿರೋವಾಗ ಆದಷ್ಟು ಮನೆಯವರು ಇಲ್ಲಿ ಇರೋರೆಲ್ಲರೂ ಅವಳ ಬಗ್ಗೆನೂ ಯೋಚನೆ ಮಾಡಿ ಆಮೇಲೆ ಅವಳು ಇವ್ರದ್ದೆಲ್ಲಾರ್ದೂ ಕೇಳಿಸ್ಕೊತಾಳೆ ಅಮ್ಮ ಆದಂಥವಳು. ಮತ್ತು ಫೈನಲ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಹೋಗ್ತಾಳೆ. ಮತ್ತು ಅದನ್ನು ಅವಳು ಸರ್ಚ್ ಮಾಡಿ ಮತ್ತೆ ಮಗು ಮೇಲೆ ಇಂಪ್ಲಿಮೆಂಟ್ ಮಾಡ್ತು ಅಂತಂದರೆ ಮನೆಯಲ್ಲಿರೋರೆಲ್ಲರೂ ಒಳ್ಳೆ ರೀಸನ್ನಲ್ಲೇ, ಅವರೇನು ಬೇರೆ ಬ್ಯಾಡ್ ಇಂಟೆನ್ಷನ್ ಅಂತ ಹೇಳ್ತಾ ಇರಲ್ಲ, ಒಳ್ಳೆ ರೀತಿಯಲ್ಲೇ ಹೇಳ್ತಿರ್ತಾರೆ. ಆದರೆ ಎಲ್ಲ ಎಕ್ಸ್ಪೆರಿಮೆಂಟ್ಸೂ ಮಗು ಮೇಲೆ ಆಗೋದಕ್ಕೆ ಅಮ್ಮ ಬಿಡೋದಕ್ಕೆ ರೆಡಿ ಇರಲ್ಲ. ಯಾಕೆ ಅಂತಂದರೆ ಅಮ್ಮ ಮಗುದು ಬಾಂಧವ್ಯ ಹಂಗಿರುತ್ತೆ, ಅದೆಲ್ರಿಗೂ ಗೊತ್ತಿರೋವಂಥ ವಿಷಯ. ಸೊ ಈಗ ಫಾರ್ ಎಕ್ಸಾಂಪಲ್ ಮಗು ಬೆಳೀತಾ ಒಂದು 2 ವರ್ಷ 3 ವರ್ಷ 4 ವರ್ಷ ಆಗ್ತಾ ಇದ್ದಂಗೆ ಚಾಕ್ಲೇಟ್ ಹಠ ಮಾಡುತ್ತೆ, ಜಂಕ್ ಫುಡ್ಸ್ ಹಠ ಮಾಡುತ್ತೆ. ಆವಾಗ ಒಂದು ಸರಿ ಹಠ ಮಾಡುತ್ತೆ, 2 ಸರಿ ಹಠ ಮಾಡುತ್ತೆ. ಮನೆಯಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ಆಯಿತು ಅಷ್ಟು ಹಠ ಮಾಡ್ತಾ ಇದೆ ಅಲ್ವಾ, ಕೊಟ್ಬಿಡು ಒಂದು ಅಂತ ಹೇಳೋದು. ಆ ಮಗು ಮುಂದ್ಗಡೆ ಇನ್ ಕೇಸ್ ಆ ಥರ ಹೇಳಿದ್ವಿ ಅಂತಂದರೆ ಮಗುಗೆ ಯಾರೋ ಒಬ್ಬರು ನನಗೆ ಇದನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅದು ಖುಷಿ ಆಗುತ್ತೆ. ಅದು ತೊಗೊಂಡು ತಿಂದು ಖುಷಿನೂ ಪಡುತ್ತೆ, ನಮಗೂ ಖುಷಿ ಆಗುತ್ತೆ ಆ ಟೈಮ್ನಲ್ಲಿ. ಆದರೆ ಮಗು ಎಲ್ತ್ಗೆ ಅದೆಷ್ಟು ಒಳ್ಳೆಯದು. ಈಗ ಒಂದಿನಕ್ಕೆ ಒಂದು ಅಂತ ಕೊಟ್ಕೊಂಡು ಹೋದ್ರೂ ರಿಸರ್ಚ್ಗಳು ಹೇಳ್ತವೆ, ಮಗು 1 ಚಾಕ್ಲೇಟ್ ತಿನ್ನೋದು ಒಂದೇ, ನಾವು 5 ಚಾಕ್ಲೇಟ್ ತಿನ್ನೋದು ಒಂದೇ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಮಗುದು ಸಂಪೂರ್ಣವಾದ ಬೆಳವಣಿಗೆ ಆಗಿರಲ್ಲ ಇನ್ನೂ. ಯಾಕೆ ಅಂತಂದರೆ ಅದು ಇನ್ನೂ ಬೆಳೀತಾ ಇರುತ್ತೆ, ನಾವು ಬೆಳೆದು ನಿಂತಿದ್ದೀವಿ. ನಮ್ಗೆ 5 ಚಾಕ್ಲೇಟ್ಸ್ ತಿಂದರೆ ಎಷ್ಟು ಸೈಡ್ ಎಫೆಕ್ಟ್ಸು ಬ್ಯಾಡ್ ಎಫೆಕ್ಟ್ಸು ಆಗ್ತಾವೋ, ಅದರಿಂದ ಆಗೋ ಶುಗರ್ ಇಂಟೇಕ್ ಆಗಿರ್ಬೋದು, ಫ್ಯಾಟ್ ಇಂಟೇಕ್ ಆಗಿರ್ಬೋದು, ಅದರಿಂದ ನಮ್ಗೆ ಎಷ್ಟು ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುತ್ತೋ ಅದ್ರದ್ದು 5 ಪಟ್ಟು ಜಾಸ್ತಿ ಮಗು 1 ಚಾಕ್ಲೇಟ್ ತಿನ್ನೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವುಗಳನ್ನೆಲ್ಲ ಮೊದಲು ಅಮ್ಮ ರಿಸರ್ಚ್ ಮಾಡಬೇಕು, ತಿಳ್ಕೊಂಡು ಅಮ್ಮ ಮನೆಯವ್ರಿಗೆಲ್ಲನೂ ಹೇಳ್ಬೇಕು. ಯಂಗ್ ಮದರ್ಸು ನೀವು ಮನೇಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ನಿಮ್ಮ ಒಳ್ಳೇದಕ್ಕೆ, ಮಗು ಒಳ್ಳೇದಕ್ಕೆ ಹೇಳ್ತಿದ್ದಾರೆ. ಆದರೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ದರೆ ಆವಾಗ ನನಗನ್ಸುತ್ತೆ ನೀವು ಅವರನ್ನು ಕನ್ವಿನ್ಸ್ ಮಾಡ್ಬೋದು ಅಂತ. ಮೊದಲು ನೀವು ಅದರದ್ದು ಆದಷ್ಟು ನಾಲೆಡ್ಜು ಪಡ್ಕೊಳ್ಳಿ. ನೀವು ಅದ್ರ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ತಿಳ್ಕೊಂಡ್ರ ಅಂತಂದರೆ ಎಕ್ಸ್ಪ್ಲೈನ್ ಮಾಡ್ಬೋದು. ಖಂಡಿತ ಇದು 1 ದಿನ 2 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಅದಕ್ಕೇ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ಮಗು ಹುಟ್ಟಕ್ಕಿಂತ ಮುಂಚೆನೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಇವುಗಳನ್ನೆಲ್ಲ ಹೆಲ್ದಿಯಾಗಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದರೆ ಮಗು ಹುಟ್ಟಿದ ಮೇಲೆ ಎಲ್ಲರೂ ಒಂದೇ ರೀತಿಯಾದಂಥ ರೂಲ್ ಮಾಡೋದಕ್ಕೆ. ಅದು ರೂಲ್ ಅಂತಂದರೆ ಅದು ಮಗು ಒಳ್ಳೇದಕ್ಕಷ್ಟೇನೆ, ಹಂಗಂತ ಸ್ಟ್ರಿಕ್ಟಾಗಿ ಕೊಡಲೇಬೇಡಿ ಅಂತಲ್ಲ. ಯಾವುದಾದ್ರೂ ಒಂದಿನ ನಿನಗೆ ಚಾಕ್ಲೇಟ್ ಅಲ್ಲೋ ಇದೆ ಅಥವಾ ಚಿಪ್ಸ್ ಅಲ್ಲೋ ಇದೆ ಅಂತ ಹೇಳಬೇಕು, ವೀಕ್ಲಿ ಒನ್ಸು. ಅದೂ ಅದಲ್ಲದೆ ಇನ್ನು ಇನ್ನೊಂದು ಪ್ರಾಬ್ಲಮ್ ಈಗ ನಾವು ಫೇಸ್ ಮಾಡ್ತಾ ಇರೋದು ಅಂತಂದರೆ ಸ್ಕ್ರೀನ್ ಟೈಮಿಂಗ್ ಅಂತ ಬಂದವಾಗ 0 to 7 ಇಯರ್ಸ್ನಲ್ಲಿ ಮಕ್ಕಳು 4 ಅವರ್ಸು ಸ್ಕ್ರೀನ್ ನೋಡ್ತಿದ್ದಾರಂತೆ. ನೋಡಿ ಎಷ್ಟು ಬ್ಯಾಡ್ ಥಿಂಗ್ ಇದು ಅಂತ. ಮತ್ತು 7 to 14 ಇಯರ್ಸ್ ಮಕ್ಕಳು 5.5 ಅವರ್ಸು ಸ್ಕ್ರೀನ್ ಕನ್ಸಂಪ್ಟ್ ಮಾಡ್ತಿದ್ದಾರೆ ಪರ್ ಡೇ.
ಸೊ ಇದು ಮಕ್ಕಳ ಬೆಳವಣಿಗೆಗೆ, ಬೌದ್ಧಿಕ ಬೆಳವಣಿಗೆಗೆ ಮತ್ತು ದೈಹಿಕ ಬೆಳವಣಿಗೆಗೆ ಎರಡಕ್ಕೂ ಇದು ನಿಜವಾಗ್ಲೂ ತುಂಬ ಹಾರ್ಮ್ಫುಲ್ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಸೊ ನಾವು ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಾಳೆಗೆ ನಮ್ಮ ಮಗುಗೆ ಅದು ತೊಂದರೆ ಆಗೋದು. ಡೆಫಿನೆಟಾಗಿ ನಾಳೆಗೆ ನಾವೇ ಅದನ್ನು ನೋಡಬೇಕು, ನಾವೇ ಅದನ್ನು ಅನುಭವಿಸ್ಬೇಕು. ಸೊ ಇದರಿಂದನೇ ನನಗೆ ಈ ಸಬ್ಜೆಕ್ಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಾವಿವತ್ತು ಎಲ್ದಿ ಮಗುನ ಬೆಳೆಸಿದ್ವಿ ಅಂತಂದರೆ ನಮಗೆ ಸೊಸೈಟಿಯಲ್ಲಿ ನಾಳೆ ಎಲ್ದಿ ಅಡಲ್ಟ್ ಆಗುತ್ತೆ. ಅದಕ್ಕೆಲ್ಲ ಫೌಂಡೇಶನ್ನು ನಾವು ಹಾಕಬೇಕು. ಇವು ಚಿಕ್ಕ ಚಿಕ್ಕ ವಿಷಯಗಳೇ, ತಿನ್ನಿಸೋದಾಗಿರ್ಬೋದು ಅಥವಾ ಸ್ಕ್ರೀನಿಂಗ್ ಆಗಿರ್ಬೋದು. ಮಗು ಟಿ ವಿ ನೋಡಿಕೊಂಡು ಅಥವಾ ಸ್ಕ್ರೀನ್ ನೋಡಿಕೊಂಡು ತಿಂತು ಅಂತಂದರೆ ಮಗುಗೆ ಫುಡ್ ಜೊತೆಲಿ ಕನೆಕ್ಷನ್ ಬೆಳೆಯಲ್ಲ, ಅದಕ್ಕೆ ಟೇಸ್ಟ್ ಅರ್ಥ ಆಗಲ್ಲ, ಆ ಫುಡ್ಡನ್ನು ಎಂಜಾಯ್ ಮಾಡಲ್ಲ, ಏನೋ ತಿಂದಿರುತ್ತೆ ಅಷ್ಟೇನೆ. ಸೊ ಇವುಗಳನ್ನೆಲ್ಲ ನಾವು ತಿಳಿಸ್ಬೇಕು ಅಂತಂದರೆ ಇವುಗಳಲ್ಲಿ ನಾವು ಟ್ರೆಡಿಷ್ನಲ್ ವೇನ್ ಫಾಲೋ ಮಾಡೋದೇ ಒಳ್ಳೆಯದು. ಯಾಕೆ ಅಂತಂದರೆ ನಮ್ಗೆ ಅವಾಗ ಟಿ ವಿ ಇರಲಿಲ್ಲ, ನಾವು ತಿಂದ್ವಲ್ಲ, ನಾವು ಬೆಳೆದ್ವಲ್ವ. ಅದೇ ರೀತಿಯಲ್ಲೂ ಮಗುಗೂ ಎಲ್ಲರೂ ಸೇರ್ಕೊಂಡು ಒಂದೇ ರೂಲ್ ಫಾಲೋ ಮಾಡಿದ್ವಿ ಅಂತಂದರೆ ಅದು ಮಗು ಫಾಲೋ ಮಾಡೇ ಮಾಡುತ್ತೆ. ಸೊ ಮನೆಯಲ್ಲಿ ಬೌಂಡ್ರೀಸನ್ನು ಭಾಳ ಸ್ಟ್ರಿಕ್ಟಾಗಿ ಹಾಕ್ಕೊಳ್ಳೋದು ಮಗು ಬೆಳೀತಾ ಇರೋವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಪೇರೆಂಟ್ಸೇ ಅದಕ್ಕೆ ರೋಲ್ ಮಾಡೆಲ್ಸು, ಪೇರೆಂಟ್ಸೇ ಅದಕ್ಕೆ ಲೀಡರ್ಸು. ಪೇರೆಂಟ್ಸ್ದು ಮಗು ಮೇಲೆ ಅಷ್ಟು ಇಂಪ್ಲಿಮೆಂಟ್ ಆಗುತ್ತೆ, ಅಷ್ಟು ಎಫೆಕ್ಟ್ ಆಗುತ್ತೆ. ಸೊ ಇದಂತೂ ದೊಡ್ಡ ದೊಡ್ಡ ಚೈಲ್ಡ್ ಸೈಕಾಲಜಿಸ್ಟ್ಸ್ ಹೇಳ್ತಿದ್ದಾರೆ. ಸೊ ಮಗು ಮನೆಯಲ್ಲಿ ಬಂದಿದೆ ಅಂತಂದರೆ ನಮ್ಮ ಹ್ಯಾಬಿಟ್ಸ್ನೂ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ನಮ್ಮ ಫುಡ್ ಹ್ಯಾಬಿಟ್ಸ್ನೂ ಎಲ್ದಿ ಹ್ಯಾಬಿಟ್ಸ್ನ ಮಾಡ್ಕೋಬೇಕಾಗುತ್ತೆ. ನಾವು ಮೊದಲು ಸ್ಕ್ರೀನ್ ನೋಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ಮಗು ನಮ್ಮನ್ನು ನೋಡಿಕೊಂಡು ಅದು ಈಸಿಯಾಗಿ ಕಲಿಯುತ್ತೆ. ನಾವು ಎಷ್ಟೇ ಸಾರಿ ಹೇಳಿದ್ರೂ ಮಗುಗೆ ಅದು ಅರ್ಥ ಆಗಲ್ಲ. ಡಾಕ್ಟರ್ಸ್ ಹೇಳ್ತಾರೆ ಮಗು ಒಂದು ದೊಡ್ಡ CCTV ಇದ್ದಂಗಂತೆ. ಮಗು ತುಂಬ ಅಬ್ಸರ್ವ್ ಮಾಡುತ್ತಂತೆ. ಮಗು ನೋಡಿದ್ದನ್ನು ತುಂಬ ಬೇಗ ಕಲ್ತ್ಕೊಳ್ಳುತ್ತೆ. ಅದು ನನಗೊಂದು ಹೇಳ್ತಾ ಇದ್ದಾರೆ, ಇವರೊಂದು ಮಾಡ್ತಿದ್ದಾರೆ ಅನ್ನೋ ಲಾಜಿಕ್ ಥಿಂಕಿಂಗ್, ಅದಕ್ಕೆ ಆಫ್ಟರ್ 3 ಇಯರ್ಸು ಮಗುಗೆ ಲಾಜಿಕಲ್ ಥಿಂಕಿಂಗೂ ಬ್ರೈನಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದಕ್ಕೇನೆ ಮಕ್ಕಳು ಬೆಳೀತಾ ಬೆಳೀತಾ ಕೇಳಲ್ಲ ನಮ್ಮ ಮಾತು. ಚಿಕ್ಕ ಮಕ್ಕಳಿದ್ದವಾಗ ಸ್ವಲ್ಪ ಕೇಳ್ತಾರೆ, ಆಮೇಲೆ ಬೆಳೀತಾ ಬೆಳೀತಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ಭಾಳ ಪೇಷನ್ಸಿಂದ, ಒಂದು ಸಾರಿ ಹೇಳಿದ್ರೆ ಕೇಳಲ್ಲ, 2 ಸಾರಿ ಹೇಳಿದ್ರೆ ಕೇಳಲ್ಲ, ಅವುಗಳಿಗೆ ಹೇಳೋ ರೀತಿಯಲ್ಲಿ ಪೇಷನ್ಸ್ ಇಟ್ಕೊಂಡು ಹೇಳಿದ್ರೆ ಮಾತ್ರ, ಆಮೇಲೆ ಮನೆಯವರೆಲ್ಲ ಒಂದಾಗಿ ಒಂದೇ ಇದರಲ್ಲಿ ಹೇಳಿದ್ರೆ ಮಾತ್ರ ಮಗುಗೆ ಬೇರೆ ಆಪ್ಷನ್ನೇ ಇರಲ್ಲ. ಅವಾಗ ಅದು ಕೇಳುತ್ತೆ ಡೆಫಿನೆಟಾಗಿ. ಸೊ ಇದೇ ಸಬ್ಜೆಕ್ಟ್ದು ಕಂಟಿನ್ಯೂ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.